ರಾಜಕೀಯ ಪ್ರಮುಖ ವಿದ್ಯಮಾನದ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಗಿಯದ ಕತೆ ಅನ್ನೋ ಹಂಗಾಗೋಯ್ತಾ ಈ ಬಣಬಡಿದಾಟ, ಕುರ್ಚಿ ಕಾದಾಟ ಕಾಂಗ್ರೆಸ್ನಲ್ಲಿ ಅಂತ ಒಬ್ಬರ ಹೇಳಿಕೆಯಿಂದ ಆಗ್ತಾ ಇರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಸಾವರಿಸಿಕೊಂಡು ಮುಂದೆ ಸಾಕ್ತಿದ್ದೀವಿ ಅನ್ನೋ ಹೊತ್ತಿಗೆ ಮತ್ತೊಬ್ಬರ ಸ್ಟೇಟ್ಮೆಂಟ್. ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬಗ್ಗೆ ನಿನ್ನೆ ಮಾತನಾಡಿದ್ವಿ, ಇವತ್ತು ಸಚಿವ ಬೈರತಿ ಸುರೇಶ್ ಸರದಿ. ನೋಡಿ, ಇದುವರೆಗೂ ಬರೀ ಚರ್ವಣಿ ಹೇಳಿಕೆಗಳು, ದೇಶಾವರಿ ಮಾತುಗಳನ್ನು ಕೇಳ್ತಾ ಇದ್ವಿ. ಇವತ್ತೊಂದು ಸ್ವಲ್ಪ ರಂಗೇರಿದೆ. ನಮ್ಗೆ ಗೊತ್ತಿರಲಿಲ್ಲ ಈ ನಗರಾಭಿವೃದ್ಧಿ ಸಚಿವ ಸಿದ್ದರಾಮಯ್ಯನವರ ಅತ್ಯಂತ ನಿಷ್ಠಾವಂತ ಬಂಟ ಶ್ರೀರಾಮಚಂದ್ರನಿಗೆ ಆಂಜನೇಯನಿದ್ದಂಗೆ ಬೈರತಿ ಸುರೇಶ್ ಅವರು ಈ ವಿಶೇಷವಾಗಿ ಎರಡನೇ ಅವಧಿಯಲ್ಲಿ ಅವರ ಹಿತರಕ್ಷಣಾ ಅತ್ಯಂತ ನಿಷ್ಠಾವಂತ ಬಂಟನಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ರು. ಅವ್ರ ಬಾಯಲ್ಲಿ ಎಂಥ ಸೊಗಸಾದ ಮಾತು ಬಂತು, ಎಂಥ ಡೈಲಾಗ್ ಬಂತು ನೋಡಿ. ಕಿಂಗ್ ಇಸ್ ಅಲೈವ್, ಟೈಗರ್ ಅಭಿ ಜಿಂದಾ ಹೈ. ಸಲ್ಮಾನ್ ಖಾನ್ ಸಿನಿಮಾದಿಂದ ಅಷ್ಟು ಪ್ರೇರಣೆ ಪಡ್ಕೊಂಡ್ರಲ್ಲ, ಅಟ್ಲೀಸ್ಟ್ ಅಷ್ಟು ಮಟ್ಟಿಗೆ ನಮ್ಗೆ ಸಂತೋಷವಾಗ್ತದೆ. ನಮ್ಮ ರಾಜಕಾರಣಿಗಳು ಸ್ವಲ್ಪ ಸಿನಿಮಾದಲ್ಲೂ ಆಸಕ್ತಿ ಇಟ್ಕೊಂಡಿದ್ದಾರೆ, ಸಿನಿಮಾ ಡೈಲಾಗ್ಗಳಲ್ಲಿ, ಹಾಡುಗಳಲ್ಲೂ ಒಂದು ಸ್ವಲ್ಪ ಆಸಕ್ತಿ ಇಟ್ಕೊಂಡಿರೋದು, ಅಷ್ಟರ ಮಟ್ಟಿಗೆ ಸಮಾಧಾನ. ಇಲ್ದಿದ್ರೆ 24/7 ರಾಜಕಾರಣಿಗಳು ಇವರೆಲ್ಲ ರಾಜಕಾರಣವನ್ನು ವ್ಯಾಪಾರವಾಗಿ, ರಾಜಕಾರಣವನ್ನು ಉದ್ಯಮವಾಗಿ ಮಾಡ್ಕೊಂಡಿರೋ ಬಹುಪಾಲು ನಮ್ಮ ನಾಯಕರ ನಡುವೆ ಪರವಾಗಿಲ್ಲ, ಬೈರತಿ ಸುರೇಶ್ ಒಂದು ರಿಲೀಫ್ ಕೊಟ್ಟಿದ್ದಾರೆ. ಆದರೆ ಅವ್ರು ಹೇಳಿದ ವಾಕ್ಯ ಇದೆಲ್ಲ, ಕಿಂಗ್ ಈಸ್ ಅಲೈವ್, ಅದನ್ನು ಕೇಳಿದ ಕೂಡಲೇ ನನ್ನ ನೆನಪಾಗಿದ್ದು, ನಮಗೆ ಸ್ವಾತಂತ್ರ್ಯ ಬರೋ ಪೂರ್ವದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ರಾಷ್ಟ್ರಗೀತೆ ಆಗಿತ್ತದು, ಗಾಡ್ ಸೇವ್ ದ ಕಿಂಗ್ ಅಂತ. ಇವತ್ತಿಗೂ ಕೂಡ ಆ ಸಾಮ್ರಾಜ್ಯಶಾಹಿ ಎಲ್ಲ ಅಳಿಸಿ ಹೋದ್ಮೇಲೆ ಕೂಡ ಇಂಗ್ಲೆಂಡಿನ ರಾಷ್ಟ್ರಗೀತೆ ಗಾಡ್ ಸೇವ್ ದ ಕಿಂಗ್. ಅದಕ್ಕೆ ಈಗಾಗಲೇ 280 ವರ್ಷ ಆಯಿತು. 1745ರಲ್ಲಿ ಅಸ್ತಿತ್ವಕ್ಕೆ ಬಂತು ಆ ರಾಷ್ಟ್ರಗೀತೆ. ಮಧ್ಯೆ 60 ವರ್ಷ ಮಹಾರಾಣಿ ಇದ್ರು, ಕ್ವೀನ್ ಎಲಿಜಬೆತ್ ಇದ್ರು, ಅವಾಗ ಗಾಡ್ ಸೇವ್ ದ ಕ್ವೀನ್ ಅಂತ ಹಾಡ್ತಾ ಇದ್ರು. ಅದು ಬಹಳ ಅನ್ವರ್ಥಕವಾಗಿದೆ ಇವತ್ತಿನ ಕರ್ನಾಟಕದ ಸನ್ನಿವೇಶಕ್ಕೆ. ಅದರ ಸಾಲುಗಳು ಹೀಗಿದೆ: ಲಾರ್ಡ್ ಸೇವ್ ಅವರ್ ಗ್ರೇಷಿಯಸ್ ಕಿಂಗ್, ಲಾಂಗ್ ಲಿವ್ ಅವರ್ ನೋಬಲ್ ಕಿಂಗ್, ಗಾಡ್ ಸೇವ್ ದ ಕಿಂಗ್, ಸೆಂಡ್ ಹಿಮ್ ವಿಕ್ಟೋರಿಯಸ್, ಹ್ಯಾಪಿ ಅಂಡ್ ಗ್ಲೋರಿಯಸ್, ಲಾಂಗ್ ಟು ರೇನ್ ಓವರ್ ಅಸ್, ಗಾಡ್ ಸೇವ್ ದ ಕಿಂಗ್ ಅಂತ. ದೇವರೇ, ನಮ್ಮ ಘನತೆವೆತ್ತ ರಾಜನನ್ನು ಕಾಪಾಡು, ಆತ 100 ಕಾಲು ಬಾಳುವಂತೆ ರಕ್ಷಿಸು. ಅಷ್ಟೇ ಅಲ್ಲ, ಆತನು ಜೈಶಾಲಿಯಾಗಿ ಬರುವಂತೆ ನೋಡು, ಆಮೇಲೆ ಯಾವತ್ತು ಸಂತೋಷ ಮತ್ತು ವೈಭವದಿಂದ ಮೆರೆಯುವಂತೆ ಇರಲಿ, ಗಾಡ್ ಸೇವ್ ದ ಕಿಂಗ್. ಅಷ್ಟು ಹೇಳ್ಬಿಟ್ಟು ಅಷ್ಟಕ್ಕೆ ಬಿಡಲ್ಲ, ಈ ಇವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಾ ರಾಷ್ಟ್ರಗೀತೆ. ಬೈರತಿ ಸುರೇಶ್ ಮತ್ತಿತರ ಸಿದ್ದರಾಮಯ್ಯನವರ ಬಣದ ಅಥವಾ ಅವ್ರ ಪುತ್ರ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳುತ್ತೆ. ಮುಂದಿನ ಸಾಲು ಎರಡನೇ ಪಂಕ್ತಿ ಏನಂದ್ರೆ, ಓ ಲಾರ್ಡ್ ಅವರ್ ಗಾಡ್ ಅರೈಸ್, ಅಯ್ಯೋ ನಮ್ಮ ದೊರೆಯಂಥ ದೇವರೇ ಎದ್ದೇಳು. ಆಮೇಲೆ ಸ್ಕ್ಯಾಟರ್ ಹಿಸ್ ಎನಿಮೀಸ್ ಅಂಡ್ ಮೇಕ್ ದೆಮ್ ಫಾಲ್, ಆತನ ಶತ್ರುಗಳನ್ನೆಲ್ಲ ಚದುರಿಸು, ನೆಲದ ಮೇಲೆ ಬೀಳಿಸು. ಕನ್ಫೌಂಡ್ ದೇರ್ ಪಾಲಿಟಿಕ್ಸ್, ಫ್ರಸ್ಟ್ರೇಟ್ ದೇರ್ ನೇವಿಶ್ ಟ್ರಿಕ್ಸ್ ಅಂತ. ಅವರ ರಾಜಕೀಯವನ್ನು ಸೋಲಿಸು, ಅವರ ಕುತಂತ್ರಗಳನ್ನು ಭಗ್ನಗೊಳಿಸು. ಆನ್ ಹಿಮ್ ಅವರ್ ಹೋಪ್ಸ್ ವಿ ಫಿಕ್ಸ್, ಗಾಡ್ ಸೇವ್ ಅಸ್ ಆಲ್. ಆತನ ಮೇಲೇನೆ ನಮ್ಮ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ನಮ್ಮನ್ನೆಲ್ಲರನ್ನೂ ರಕ್ಷಿಸಪ್ಪ ದೇವರೇ ಅಂತ ಆ ಬ್ರಿಟನ್ನಿನ ರಾಷ್ಟ್ರಗೀತೆ ಏನಿದೆ, ಇವತ್ತು ಬೈರತಿ ಸುರೇಶ್ ಮತ್ತು ಡಾಕ್ಟರ್ ಯತೀಂದ್ರ ಅವರ ಮನಸ್ಸಲ್ಲಿರೋ ಭಾವನೆಗಳೆಲ್ಲ ಇವತ್ತು 880 ವರ್ಷಗಳು ಪ್ರತಿನಿತ್ಯ ಅದು ಬಿಂಬಿಸ್ತಾ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ಇಂಗ್ಲೆಂಡಿನ ರಾಷ್ಟ್ರಗೀತೆಯನ್ನು ಅನುಕರಿಸಿದ್ದಾರೆ ಈ ಡೈಲಾಗ್ನಲ್ಲಿ. ಕಿಂಗ್ ಇಸ್ ಸ್ಟಿಲ್ ಅಲೈವ್, ಟೈಗರ್ ಈಸ್ ಅಲೈವ್ ಅಂತ. ಜಗತ್ಗೆಲ್ಲ ಗೊತ್ತಿತ್ತು ಸಿದ್ದರಾಮಯ್ಯನವರು ಸದೃಢವಾಗಿದ್ದಾರೆ, ಎಂದಿನಂತೆ ಆರೋಗ್ಯವಂತರಾಗಿದ್ದಾರೆ. ಅವರು ಟ್ರೆಡ್ಮಿಲ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಡಯಟ್ ಮಾಡ್ತಾರೆ. 24 ಗಂಟೆ ನೋಡ್ಕೊಳ್ಳಿಕ್ಕೆ ಒಬ್ಬ ಸುಪ್ರಸಿದ್ಧ ಸರ್ಜನ್ ಅವರಿಗೆ 25 ವರ್ಷದಿಂದ ಅವರ ಆರೋಗ್ಯವನ್ನು ಕಾಪಾಡ್ತಾ ಬಂದಿದ್ದಾರೆ. ಆದ್ರೆ ಈಗ ಬಂದಿರೋದು ಅವರ ದೈಹಿಕವಾಗಿ ಏನೂ ವ್ಯತ್ಯಾಸ ಆಗಿಲ್ಲ, ಸ್ವಲ್ಪ ರಾಜಕೀಯವಾಗಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ಬಿಟ್ಟು ಪಾಪ ಅವ್ರಿಗೆ ಸಂಕಟ. ಆದ್ರೂ ಕೂಡ ಅವರ ಆತ್ಮವಿಶ್ವಾಸವನ್ನ ಮೆಚ್ಚಬೇಕು. ರಾಜಕೀಯ ಪ್ರಮುಖ ವಿದ್ಯಮಾನದ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಗಿಯದ ಕತೆ ಅನ್ನೋ ಹಂಗಾಗೋಯ್ತಾ ಈ ಬಣಬಡಿದಾಟ, ಕುರ್ಚಿ ಕಾದಾಟ ಕಾಂಗ್ರೆಸ್ನಲ್ಲಿ ಅಂತ ಒಬ್ಬರ ಹೇಳಿಕೆಯಿಂದ ಆಗ್ತಾ ಇರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿಕೊಂಡು ಸಾವರಿಸಿಕೊಂಡು ಮುಂದೆ ಸಾಕ್ತಿದ್ದೀವಿ ಅನ್ನೋ ಹೊತ್ತಿಗೆ ಮತ್ತೊಬ್ಬರ ಸ್ಟೇಟ್ಮೆಂಟ್. ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬಗ್ಗೆ ನಿನ್ನೆ ಮಾತನಾಡಿದ್ವಿ, ಇವತ್ತು ಸಚಿವ ಬೈರತಿ ಸುರೇಶ್ ಸರದಿ. ನೋಡಿ, ಇದುವರೆಗೂ ಬರೀ ಚರ್ವಣಿ ಹೇಳಿಕೆಗಳು, ದೇಶಾವರಿ ಮಾತುಗಳನ್ನು ಕೇಳ್ತಾ ಇದ್ವಿ. ಇವತ್ತೊಂದು ಸ್ವಲ್ಪ ರಂಗೇರಿದೆ. ನಮ್ಗೆ ಗೊತ್ತಿರಲಿಲ್ಲ ಈ ನಗರಾಭಿವೃದ್ಧಿ ಸಚಿವ ಸಿದ್ದರಾಮಯ್ಯನವರ ಅತ್ಯಂತ ನಿಷ್ಠಾವಂತ ಬಂಟ ಶ್ರೀರಾಮಚಂದ್ರನಿಗೆ ಆಂಜನೇಯನಿದ್ದಂಗೆ ಬೈರತಿ ಸುರೇಶ್ ಅವರು
ಈ ವಿಶೇಷವಾಗಿ ಎರಡನೇ ಅವಧಿಯಲ್ಲಿ ಅವರ ಹಿತರಕ್ಷಣಾ ಅತ್ಯಂತ ನಿಷ್ಠಾವಂತ ಬಂಟನಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ರು. ಅವ್ರ ಬಾಯಲ್ಲಿ ಎಂಥ ಸೊಗಸಾದ ಮಾತು ಬಂತು, ಎಂಥ ಡೈಲಾಗ್ ಬಂತು ನೋಡಿ. ಕಿಂಗ್ ಇಸ್ ಅಲೈವ್, ಟೈಗರ್ ಅಭಿ ಜಿಂದಾ ಹೈ. ಸಲ್ಮಾನ್ ಖಾನ್ ಸಿನಿಮಾದಿಂದ ಅಷ್ಟು ಪ್ರೇರಣೆ ಪಡ್ಕೊಂಡ್ರಲ್ಲ, ಅಟ್ಲೀಸ್ಟ್ ಅಷ್ಟು ಮಟ್ಟಿಗೆ ನಮ್ಗೆ ಸಂತೋಷವಾಗ್ತದೆ. ನಮ್ಮ ರಾಜಕಾರಣಿಗಳು ಸ್ವಲ್ಪ ಸಿನಿಮಾದಲ್ಲೂ ಆಸಕ್ತಿ ಇಟ್ಕೊಂಡಿದ್ದಾರೆ, ಸಿನಿಮಾ ಡೈಲಾಗ್ಗಳಲ್ಲಿ ಹಾಡುಗಳಲ್ಲೂ ಒಂದು ಸ್ವಲ್ಪ ಆಸಕ್ತಿ ಇಟ್ಕೊಂಡಿರೋದು, ಅಷ್ಟರ ಮಟ್ಟಿಗೆ ಸಮಾಧಾನ. ಇಲ್ದಿದ್ರೆ 24/7 ರಾಜಕಾರಣಿಗಳು ಇವರೆಲ್ಲ ರಾಜಕಾರಣವನ್ನು ವ್ಯಾಪಾರವಾಗಿ, ರಾಜಕಾರಣವನ್ನು ಉದ್ಯಮವಾಗಿ ಮಾಡ್ಕೊಂಡಿರೋ ಬಹುಪಾಲು ನಮ್ಮ ನಾಯಕರ ನಡುವೆ ಪರವಾಗಿಲ್ಲ. ಬೈರತಿ ಸುರೇಶ್ ಒಂದು ರಿಲೀಫ್ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳಿದ ವಾಕ್ಯ ಇದೆಯಲ್ಲ, ಕಿಂಗ್ ಈಸ್ ಅಲೈವ್, ಅದನ್ನು ಕೇಳಿದ ಕೂಡಲೇ ನನ್ನ ನೆನಪಾಗಿದ್ದು, ನಮಗೆ ಸ್ವಾತಂತ್ರ್ಯ ಬರೋ ಪೂರ್ವದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ರಾಷ್ಟ್ರಗೀತೆ ಆಗಿತ್ತದು, ಗಾಡ್ ಸೇವ್ ದ ಕಿಂಗ್ ಅಂತ. ಇವತ್ತಿಗೂ ಕೂಡ ಆ ಸಾಮ್ರಾಜ್ಯಶಾಹಿ ಎಲ್ಲ ಅಳಿಸಿ ಹೋದ್ಮೇಲೆ ಕೂಡ ಇಂಗ್ಲೆಂಡಿನ ರಾಷ್ಟ್ರಗೀತೆ ಗಾಡ್ ಸೇವ್ ದ ಕಿಂಗ್. ಅದಕ್ಕೆ ಈಗಾಗಲೇ 280 ವರ್ಷ ಆಯಿತು. 1745ರಲ್ಲಿ ಅಸ್ತಿತ್ವಕ್ಕೆ ಬಂತು ಆ ರಾಷ್ಟ್ರಗೀತೆ. ಮಧ್ಯೆ 60 ವರ್ಷ ಮಹಾರಾಣಿ ಇದ್ರು, ಕ್ವೀನ್ ಎಲಿಜಬೆತ್ ಇದ್ರು, ಅವಾಗ ಗಾಡ್ ಸೇವ್ ದ ಕ್ವೀನ್ ಅಂತ ಹಾಡ್ತಾ ಇದ್ರು. ಅದು ಬಹಳ ಅನ್ವರ್ಥಕವಾಗಿದೆ ಇವತ್ತಿನ ಕರ್ನಾಟಕದ ಸನ್ನಿವೇಶಕ್ಕೆ. ಅದರ ಸಾಲುಗಳು ಹೀಗಿದೆ: ಲಾರ್ಡ್ ಸೇವ್ ಅವರ್ ಗ್ರೇಷಿಯಸ್ ಕಿಂಗ್, ಲಾಂಗ್ ಲಿವ್ ಅವರ್ ನೋಬಲ್ ಕಿಂಗ್, ಗಾಡ್ ಸೇವ್ ದ ಕಿಂಗ್, ಸೆಂಡ್ ಹಿಮ್ ವಿಕ್ಟೋರಿಯಸ್, ಹ್ಯಾಪಿ ಅಂಡ್ ಗ್ಲೋರಿಯಸ್, ಲಾಂಗ್ ಟು ರೇನ್ ಓವರ್ ಅಸ್, ಗಾಡ್ ಸೇವ್ ದ ಕಿಂಗ್ ಅಂತ. ದೇವರೇ, ನಮ್ಮ ಘನತೆವೆತ್ತ ರಾಜನನ್ನು ಕಾಪಾಡು, ಆತ 100 ಕಾಲು ಬಾಳುವಂತೆ ರಕ್ಷಿಸು. ಅಷ್ಟೇ ಅಲ್ಲ, ಆತನು ಜಯಶಾಲಿಯಾಗಿ ಬರುವಂತೆ ನೋಡು, ಆಮೇಲೆ ಯಾವತ್ತು ಸಂತೋಷ ಮತ್ತು ವೈಭವದಿಂದ ಮೆರೆಯುವಂತೆ ಇರಲಿ, ಗಾಡ್ ಸೇವ್ ದ ಕಿಂಗ್. ಅಷ್ಟು ಹೇಳ್ಬಿಟ್ಟು ಅಷ್ಟಕ್ಕೆ ಬಿಡಲ್ಲ, ಈ ಇವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಾ ರಾಷ್ಟ್ರಗೀತೆ. ಬೈರತಿ ಸುರೇಶ್ ಮತ್ತಿತರ ಸಿದ್ದರಾಮಯ್ಯನವರ ಬಣದ ಅಥವಾ ಅವ್ರ ಪುತ್ರ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಾ ಮುಂದಿನ ಸಾಲು ಎರಡನೇ ಪಂಕ್ತಿ ಏನಂದ್ರೆ, ಓ ಲಾರ್ಡ್ ಅವರ್ ಗಾಡ್ ಅರೈಸ್, ಅಯ್ಯೋ ನಮ್ಮ ದೊರೆಯಂಥ ದೇವರೇ ಎದ್ದೇಳು. ಆಮೇಲೆ ಸ್ಕ್ಯಾಟರ್ ಹಿಸ್ ಎನಿಮೀಸ್ ಅಂಡ್ ಮೇಕ್ ದಮ್ ಫಾಲ್, ಆತನ ಶತ್ರುಗಳನ್ನೆಲ್ಲ ಚದುರಿಸು, ನೆಲದ ಮೇಲೆ ಬೀಳಿಸು. ಕನ್ಫೌಂಡ್ ದೇರ್ ಪಾಲಿಟಿಕ್ಸ್, ಫ್ರಸ್ಟ್ರೇಟ್ ದೇರ್ ನೇವಿಶ್ ಟ್ರಿಕ್ಸ್ ಅಂತ. ಅವರ ರಾಜಕೀಯವನ್ನು ಸೋಲಿಸು, ಅವರ ಕುತಂತ್ರಗಳನ್ನು ಭಗ್ನಗೊಳಿಸು. ಆನ್ ಹಿಮ್ ಅವರ್ ಹೋಪ್ಸ್ ವಿ ಫಿಕ್ಸ್, ಗಾಡ್ ಸೇವ್ ಅಸ್ ಆಲ್. ಆತನ ಮೇಲೇನೆ ನಮ್ಮ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ನಮ್ಮನ್ನೆಲ್ಲರನ್ನೂ ರಕ್ಷಿಸಪ್ಪ ದೇವರೇ ಅಂತ ಆ ಬ್ರಿಟನ್ನಿನ ರಾಷ್ಟ್ರಗೀತೆ ಏನಿದೆ, ಇವತ್ತು ಬೈರತಿ ಸುರೇಶ್ ಮತ್ತು ಡಾಕ್ಟರ್ ಯತೀಂದ್ರ ಅವರ ಮನಸ್ಸಲ್ಲಿರೋ ಭಾವನೆಗಳೆಲ್ಲ ಇವತ್ತು 880 ವರ್ಷಗಳು ಪ್ರತಿನಿತ್ಯ ಅದು ಬಿಂಬಿಸ್ತಾ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ಇಂಗ್ಲೆಂಡಿನ ರಾಷ್ಟ್ರಗೀತೆಯನ್ನು ಅನುಕರಿಸಿದ್ದಾರೆ ಈ ಡೈಲಾಗ್ನಲ್ಲಿ. ಕಿಂಗ್ ಇಸ್ ಸ್ಟಿಲ್ ಅಲೈವ್, ಟೈಗರ್ ಈಸ್ ಅಲೈವ್ ಅಂತ. ಜಗತ್ಗೆಲ್ಲ ಗೊತ್ತಿತ್ತು ಸಿದ್ದರಾಮಯ್ಯನವರು ಸದೃಢವಾಗಿದ್ದಾರೆ, ಎಂದಿನಂತೆ ಆರೋಗ್ಯವಂತರಾಗಿದ್ದಾರೆ. ಅವರು ಟ್ರೆಡ್ಮಿಲ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಡಯಟ್ ಮಾಡ್ತಾರೆ. 24 ಗಂಟೆ ನೋಡ್ಕೊಳ್ಳಿಕ್ಕೆ ಒಬ್ಬ ಸುಪ್ರಸಿದ್ಧ ಸರ್ಜನ್ ಅವರಿಗೆ 25 ವರ್ಷದಿಂದ ಅವರ ಆರೋಗ್ಯವನ್ನು ಕಾಪಾಡ್ತಾ ಬಂದಿದ್ದಾರೆ. ಆದ್ರೆ ಈಗ ಬಂದಿರೋದು ಅವರ ದೈಹಿಕವಾಗಿ ಏನೂ ವ್ಯತ್ಯಾಸ ಆಗಿಲ್ಲ, ಸ್ವಲ್ಪ ರಾಜಕೀಯವಾಗಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ಬಿಟ್ಟು ಪಾಪ ಅವ್ರಿಗೆ ಸಂಕಟ. ಆದ್ರೂ ಕೂಡ ಅವರ ಆತ್ಮವಿಶ್ವಾಸವನ್ನ ಮೆಚ್ಚಬೇಕು.